ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪುಂವ್ಯತ್ಯಾಸೇನ ಚೋಕ್ತಿ ಸ್ಯಾತ್ ಪುರಾಣಾದಿಷು ಕುತ್ರಚಿತ್ ಕೃಷ್ಣಾಮಾಹ ಯಥಾ ಕೃಷ್ಣಃ ಧನಂಜಯ ಶರೈರ್ಹತಾನ್ ಶತಂ ದುರ್ಯೋಧನಾದೀನ್ಸ್ತೆ ದರ್ಶಯಿಷ್ಯೈತಿ ಪ್ರಭುಃ ಭೀಮಸೇನ ಹತಾಸ್ತೆ. ಪುರಾಣದಲ್ಲಿ ಬೇರೆ ಬೇರೆ ತರಹದ ನೆರೇಷನ್ ಟೆಕ್ನಿಕ್ ಬರ್ತದೆ. ವೇದವ್ಯಾಸರು ಹೇಳಿದ ನೆರೇಷನ್ ಟೆಕ್ನಿಕ್ಕನ್ನು ನಾವು ಎರಡೋ ಮೂರೋ ಮಾತ್ರ ತೋರಿಸ್ಲಿಕ್ಕಾಗೋದು. ಇವತ್ತು ಎಂಥದೇ ಕ್ಯಾಮ್ರಾ ಇದ್ದರು, ಎಂಥದೇ ಟೆಕ್ನಾಲಜಿ ಇದ್ದರು, ಉಳಿದಂತೆ ನಮಗೆ ವೇದವ್ಯಾಸರ ನೆರೇಷನ್ ಟೆಕ್ನಿಕ್ ಏನಿದೆ ಅದನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಅದರ ಹಿನ್ನೆಲೆ ಬಹಳ ದೊಡ್ಡದಿದೆ. ಆ ನೆರೇಷನ್ ಟೆಕ್ನಿಕ್ನಲ್ಲಿ ಕೆಲವನ್ನ ಹೇಳ್ತಾರೆ ಮಧ್ವಾಚಾರ್ಯರು. ಮಧ್ವರು ಪುರಾಣದಲ್ಲಿ ಇರುವ ನೆರೇಷನ್ ಟೆಕ್ನಿಕ್ಕಿಗೆ ಆ ಟೆಕ್ನಿಕ್ಕನ್ನು ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಬೇರೆ ಯಾರು ಎಕ್ಸ್ಪ್ಲೈನ್ ಮಾಡಲಿಲ್ಲ, ಅವ್ರ ಗಮನವೂ ಹರಿಲಿಲ್ಲ. ಆಗ ವಸ್ತುತಃ ಇವತ್ತು ನಾವು ಆ ನೆರೇಷನ್ ಟೆಕ್ನಿಕ್ಕನ್ನು ಚೆನ್ನಾಗಿ ನಾವು ಕೊಟ್ಟಿದ್ದಿದ್ರೆ ಜನರಿಗೆ ಮಧ್ವರ ಮಹತ್ವ ಇನ್ನೂ ಅವ್ರಿಗೆ ಅರ್ಥ ಆಗಿರೋದು. ವೇದವ್ಯಾಸರ ಸರ್ವದರ್ಶಿತ್ವ ಸ್ಫುಟ ಆಗಿರೋದು. ಅದರಲ್ಲಿ ಒಂದು ಪುಂವ್ಯತ್ಯಾಸೇನ ಚೋಕ್ತಿ ಸ್ಯಾತ್, ಪುರುಷ ವ್ಯತ್ಯಾಸ ಮಾಡಿ ಒಂದು ಕಥೆಯನ್ನು ಹೇಳೋದು ಪುರಾಣಾದಿಗಳಲ್ಲಿ. ಕೃಷ್ಣಾಮಾಹ ಯಥಾ ಕೃಷ್ಣಃ ಧನಂಜಯ ಶರೈರ್ಹತಾನ್. ಮಹಾಭಾರತ ವನಪರ್ವದಲ್ಲಿ ಒಂದು ಪ್ರಸಂಗ ಬರುತ್ತೆ. ಕೃಷ್ಣ ಪಾಂಡವರು ಜೂಜಿನಲ್ಲಿ ಸೋತು ಕಾಡಿಗೆ ಹೋದರು ಅಂತ ತಿಳಿದಾಗ ದ್ವಾರಕೆಯಿಂದ ದಡದಡನೆ ಧಾವಿಸಿ ಬರ್ತಾನೆ. ಆಗ ದ್ರೌಪದಿ ಕಣ್ಣೀರಿಡುತ್ತಾಳೆ ಅವನು ಮುಂದೆ. ಅವಾಗ ಶ್ರೀಕೃಷ್ಣ ಹೇಳ್ತಾನೆ, ದ್ರೌಪದಿ ಯೋಚನೆ ಮಾಡಬೇಡ, ನಾನಿದ್ದೇನೆ. ನಾನು ಬೆಂಗಾವಲಾಗಿ ನಿಂತು ಅರ್ಜುನನ ಬಾಣದಿಂದ ಸತ್ತು ಹೋದ ಕೌರವರ ದುರ್ಯೋಧನಾದಿಗಳ ಶರೀರವನ್ನು ನಿನಗೆ ತೋರಿಸ್ತೇನೆ ಅಂತ ಹೇಳ್ತಾನೆ. ನೋಡಿ, ಆ ಶ್ಲೋಕ ಹೀಗಿದೆ: ತಥೋ ದುರ್ಯೋಧನೋ ಮಂದಃ ಸಹಾಮಾತ್ಯ ಸಬಾಂಧವಃ ನಿಷ್ಠಾಂ ಆಪತ್ಸ್ಯತೆ ಮೂಢಃ ಕ್ರುದ್ಧೇ ಗಾಂಡೀವ ಧನ್ವನಿ. ವನಪರ್ವದ ಮಾತು. ತಥೋ ದುರ್ಯೋಧನೋ ಮಂದಃ ಕ್ರುದ್ಧೇ ಗಾಂಡೀವ ಧನ್ವನಿ. ಅರ್ಜುನ ಕ್ರುದ್ಧನಾಗಲು ದುರ್ಯೋಧನ ಸಾಯುತ್ತಾನೆ ಅಂದ್ರೆ ನಮಗೇನನ್ಸತ್ತೆ, ಓಹೋ ಅರ್ಜುನ ಭೀಮಸೇನಾದಿಗಳನ್ನ ಕೊಲ್ತಾನೆ ಅಂತ ಹೇಳಿ ಕೃಷ್ಣನ ಅನಿಸಿಕೆ ಇತ್ತು. ಆದರೆ ಕೊಂದದ್ದು ಭೀಮ ಅಂತನೋ ಅಥವಾ ಎರಡಕ್ಕೂ ವಿರೋಧ ಬಂದಿದೆ ಅಂತನೋ ನಮಗೆ ಅನ್ನಿಸ್ತಾ ಇತ್ತು. ಅದಕ್ಕೆ ಆಚಾರ್ಯರು ಹೇಳಿದ್ರು, ಅದು ಕೃಷ್ಣನ ಅಸೆಂಪ್ಷನ್ ಅಲ್ಲ. ಮೊದಲು ಅರ್ಜುನ ಹೊಡಿತಾನೆ ಅಂತ ಅಂದುಕೊಂಡಿದ್ದ, ಆದರೆ ಯುದ್ಧದಲ್ಲಿ ಆಗಿದ್ದು ಬೇರೆ, ಹಾಗೂ ಯೋಚನೆ ಮಾಡೋ ಅಗತ್ಯ ಇಲ್ಲ. ನೋಡಿ, ಒಂದು ಕಡೆ ಅರ್ಜುನ ಕೊಲ್ತಾನೆ ಅಂತ ಉಂಟು, ಇನ್ನೊಂದು ಕಡೆ ಭೀಮಸೇನ ಕೊಲ್ತಾನೆ ಅಂತ ಉಂಟು.
ಅದರಿಂದಾಗಿ ಎರಡೂ ಅಪ್ರಮಾಣ ಅಂತ ಹೇಳೋದು ಬೇಡ. ನಮಗೆ ಇರೋದು ಎರಡು ಮೂರು ದಾರಿ. ಆಗ ಆಚಾರ್ಯರು ಹೇಳಿದ್ರು, ಹಾಗಲ್ಲ, ಇದು ಪುಂವ್ಯತ್ಯಾಸೇನ ಚೋಕ್ತಿ, ಇದು ವ್ಯತ್ಯಾಸ ಅನ್ನುವ ಸ್ಟೈಲ್, ವ್ಯತ್ಯಾಸ ಅನ್ನುವ ಸ್ಟೈಲ್. ಅಲ್ಲಿ ಧನಂಜಯ ಅಂತ ಹೇಳಿ ಪುರುಷ ವ್ಯತ್ಯಾಸ ಮಾಡಿ ಹೇಳಿದ್ದು ಕೃಷ್ಣನಿಗೂ ಗೊತ್ತಿತ್ತು ಭೀಮಸೇನನೇ ಸಾಯಿಸೋದು ಅಂತ. ಅದರಿಂದಾಗಿ ಭೀಮಸೇನ ಹತಾಸ್ತೇಹಿ ಜ್ಞಾಯಂತೆ ಬಹುವಾಕ್ಯತಃ, ಬಹಳ ಮಾತುಗಳನ್ನು ನೋಡಿ ಭೀಮಸೇನ ಕೊಲ್ತಾನೆ ಅಂತ ಉಂಟು. ಅದರಿಂದಾಗಿ ಒಂದು ಕಡೆ ಅರ್ಜುನ ಅಂತಂದ್ರೆ ಅದು ಪುರುಷ ವ್ಯತ್ಯಾಸ ಮಾಡಿ ಹೇಳಿದ್ದು ಅಂತ. ಅದನ್ನ ಹೇಳಿದ್ರು, ವಿಸ್ತಾರೇ ಭೀಮ ನಿಹತಾಹ ಸಂಕ್ಷೇಪೆ ಅರ್ಜುನ ಪಾತಿತಾಹ ಉಚ್ಚಂತೆ ಬಹವಸ್ತ್ವನ್ಯೇ ಪುಂವ್ಯತ್ಯಾಸ ಸಮಾಶ್ರಯಾತ್. ವಿಸ್ತಾರವಾದ ಕಥಾನಕವನ್ನು ತೆಗೆದುಕೊಂಡಾಗ ಭೀಮಸೇನ ಕೊಂದದ್ದು ಅಂತ ಕಾಣುತ್ತೆ, ಸಂಕ್ಷೇಪವಾದ ಕಥಾನಕವನ್ನು ಕೊಂಡಾಗ ಅರ್ಜುನ ಕೊಂದದ್ದು ಅಂತ ಕಾಣುತ್ತೆ. ಇದು ಪುರುಷ ವ್ಯತ್ಯಾಸ ಮಾಡಿ ಹೇಳಿದ್ದು ಅಂತನ್ನುವ ಅರಿವು ನಮಗಿರಬೇಕಾಗುತ್ತೆ. ಈ ರೀತಿ ಇನ್ನೊಂದು ಉದಾಹರಣೆಯನ್ನ ನಮ್ಮ ಗುರುಗಳು ಕೊಟ್ಟಿದ್ದಾರೆ. ಪದ್ಮಪುರಾಣದ ರಾಮಾಯಣದಲ್ಲಿ ಇತ್ಯುಕ್ತ್ವಾ ರಾಕ್ಷಸೀಂ ಸೀತಾಂ ಗ್ರಸಿತುಂ ವೀಕ್ಷ ಚೋದ್ಯತಾಂ ಶ್ರೀರಾಮ ಖಡ್ಗಮುದ್ಯಮ್ಯ ನಾಸಾಕರಣೌ ಪ್ರಚಿಚ್ಛಿದೆ. ಈ ರೀತಿ ಸೀತೆಯನ್ನ ನುಂಗಲು ಬಂದ ಶೂರ್ಪಣಖೆಯನ್ನ ಶ್ರೀರಾಮ ಗಮನಿಸಿ ತನ್ನ ಖಡ್ಗವನ್ನು ತೆಗೆದು ಅವಳ ಕಿವಿ ಮೂಗುಗಳನ್ನು ಕತ್ತರಿಸಿದ ಅಂತ ಪದ್ಮಪುರಾಣದಲ್ಲಿದೆ. ಇದು ಪುರುಷ ವ್ಯತ್ಯಾಸದಿಂದ ಹೇಳಿದ್ದು, ಲಕ್ಷ್ಮಣನೇ ಮಾಡಿದ್ದು. ಬಹಳ ವಾಕ್ಯಗಳನ್ನು ನೋಡಿದಾಗ ಲಕ್ಷ್ಮಣ, ಆದರೆ ಇದೊಂದು ವಾಕ್ಯವನ್ನು ನೋಡಿದಾಗ ಹನುಮಂತ, ಇದು ರಾಮ. ಹೀಗೆ ನೀವು ಪುರುಷ ವ್ಯತ್ಯಾಸವನ್ನು ಮಾಡಿ ಹೇಳಿದ್ದು ಬಹಳ ಕಡೆ ಇರುತ್ತೆ, ಗಮನ ಇಟ್ಟು ನೋಡಿಕೊಳ್ಬೇಕು ಅಂತಾರೆ. ವಿಸ್ತಾರೇ ಕೃಷ್ಣ ನಿಹಿತಾಹ ಬಲಭದ್ರ ಹತ ಇತಿ ಉಚ್ಚಂತೆ ಬಹವಸ್ತ್ವನ್ಯೇ ಕ್ವಚಿತ್ ಕಾಲ ವ್ಯತ್ಯಾಸೋಪಿ ಕ್ವಚಿತ್ ಭವೇತ್. ನೋಡಿ, ವಿಸ್ತಾರದಲ್ಲಿ ಹೋದರೆ ಕೃಷ್ಣ ಕೊಂದಿರ್ತಾನೆ, ಸಂಕ್ಷೇಪದಲ್ಲಿ ಕೊಂದ್ರೆ ಕಂಸನನ್ನ ಬಲರಾಮ ಕೊಂದ ಅಂತ ಇರುತ್ತೆ, ಅಲ್ಲಿ ಪುರುಷ ವ್ಯತ್ಯಾಸವೇ ಇರೋದು. ಯಥಾ ಸುಯೋಧನಂ ಭೀಮ ಕ್ವಚಿತ್ ಕಾಲ ವ್ಯತ್ಯಾಸೋಪಿ, ಕೆಲವೊಮ್ಮೆ ಕಾಲ ವ್ಯತ್ಯಾಸ ಇರ್ತದೆ. ಯಥಾ ಸುಯೋಧನಂ ಭೀಮ ಪ್ರಾಹಸತ್ ಕೃಷ್ಣ ಸನ್ನಿಧೌ ಇತಿ ವಾಕ್ಯೇಶು ಬಹುಚು ಜ್ಞಾಯತೆ ನಿರ್ಣಯಾದಪಿ. ನೋಡಿ, ಸಭಾಪರ್ವದಲ್ಲಿ ಸುಮ್ಮನೆ ಒಂದು ಅಧ್ಯಾಯಕ್ಕೆ ಒಂದು ಸಂಖ್ಯೆಯನ್ನು ಕೊಡ್ತೇನೆ. 9ನೇ ಅಧ್ಯಾಯದಲ್ಲಿ ಕೃಷ್ಣ ದ್ವಾರಕೆಗೆ ಹೋದ ಅಂತ ಉಂಟು. 10ನೇ, ಇದು ಕಾಲ್ಪನಿಕ, ನೀವು ಸಭಾಪರ್ವದಲ್ಲಿ 10ನೇ ಅಧ್ಯಾಯ ಬೇರೆ ಉಂಟು. ನಿಮಗೆ ಯಾವ ರೀತಿ ಕಾಲ ವ್ಯತ್ಯಾಸವನ್ನು ಹೇಳ್ತಾರೆ ಅಂತ ತಿಳುವಳಿಕೆ ಬರಲಿಕ್ಕೆ ನಾನು ಹೇಳ್ತಾ ಇರೋದು. ಅಲ್ಲಿ 45ನೇ ಅಧ್ಯಾಯ 46, 47 ಆ ತರಹ ಇದೆ. ಅದು 9ನೇ ಅಧ್ಯಾಯ ಅಂತ ಒಂದು ಕಾಲ್ಪನಿಕ ಸಂಖ್ಯೆ. 9ನೇ ಅಧ್ಯಾಯದಲ್ಲಿ ಹೀಗಿದೆ, ಅಥವಾ 1ನೇ ಅಧ್ಯಾಯ ಅಂತ ಇಟ್ಕೋಣ. 1ನೇ ಅಧ್ಯಾಯದಲ್ಲಿ ಹೀಗಿದೆ, ಶ್ರೀಕೃಷ್ಣ ನಾರದರನ್ನ ಕೇಳಿದ, ಏನು ಕರೆಂಟ್ ಪಾಲಿಟಿಕ್ಸ್ ಹೇಗಿದೆ ಅಂತ ಕೇಳಿದ. ಅದಕ್ಕೆ ನಾರದರು ಹೇಳಿದ್ರು, ಅಯ್ಯೋ ಕೃಷ್ಣ, ಎಂಥ ಪ್ರಶ್ನೆ ಕೇಳಿದೆಯಲ್ಲಪ್ಪ, ಕೇಳಿದವನು ಬುಡಕ್ಕೆ ಬಂತು ಅಂತ ಇದ್ದ ಹಾಗೆ ಸೌಭ ಸಾಲ್ವ ದ್ವಾರಕೆಯ ಮೇಲೆ ದಾಳಿ ಮಾಡ್ತಾ ಇದ್ದಾನೆ ಅಂತ. ಹೌದಾ ಅಂತ ಹೇಳಿ ಕೃಷ್ಣ ದ್ವಾರಕೆಯ ಕಡೆ ಹೊರಟ. ಇದು 1ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಆಮೇಲೆ ನಂತರದ ಅಧ್ಯಾಯದಲ್ಲಿ ದುರ್ಯೋಧನ ಬಂದ, ಯಾವುದು ನೀರು ಯಾವುದು ನೆಲ ಅಂತ ಕಾಣಲಿಲ್ಲ, ಬಿದ್ದ, ಅವಮಾನ ಆಯಿತು. ಆಯ್ತಾ? ಆಮೇಲೆ ದುರ್ಯೋಧನ ಅವಮಾನದಿಂದ ಹೊರಗಡೆ ಬಂದ. ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಕೃಷ್ಣ ನಕ್ಕಿದ್ದು ನನಗೆ ಬಹಳ ಹರ್ಟ್ ಆಯಿತು ಅಂತಂದ. ಕೃಷ್ಣ ಇರಲಿಲ್ಲ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಇದು ಕಾಲ ವ್ಯತ್ಯಾಸ ಅಪ್ಪ, ಕೃಷ್ಣ ನಂತರ ಹೋಗಿದ್ದನ ಮೊದಲು ಹೋದ ಅಂತ ಹೇಳಿದ್ರು. ಹೇಳಿದ್ದು ಮೊದಲು, ಹೋಗಿದ್ದು ನಂತರ. ಅದು ಕಥನ ಕ್ರಮದಲ್ಲಿ ನಾವು ಕೊಟ್ಟರು ಅದನ್ನೇ ಮಾಡ್ಕೊಳ್ಳೋದು. ನಾವು ಅನೇಕ ಬಾರಿ ನಮ್ಮ ಪೂರ್ವ ವೃತ್ತಾಂತವನ್ನು ಹೇಳುವಾಗ ಆ ತರಹ ವ್ಯತ್ಯಾಸ ಮಾಡ್ಕೊಂಡು ಹೇಳಿರ್ತೇವೆ, ನಮಗೆ ಗೊತ್ತಿರಲ್ಲ. ಸರಿಯಾಗಿ ಗಮನಿಸಿದಾಗ ಓ ಹೌದು ಅಂತ.
ಎದುರುಗಡೆ ಇರೋರು ಹಾಗೆ ಅರ್ಥನೂ ಮಾಡ್ಕೊಂಡಿರ್ತಾರೆ, ಕೆಲವೊಮ್ಮೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಆ ರೀತಿ ಇಲ್ಲಿ ಯಾಕೆ ಅಂದರೆ ಜಹಾಸ ಭೀಮಸ್ತಂ ದೃಷ್ಟ ಸ್ತ್ರೀಯೋ ಭೂಪಾಶ್ಚ ಕೇತನ ನಿವಾರ್ಯಮಾಣ ಅಪ್ಯಂಗ ರಾಜ್ಞಾ ಕೃಷ್ಣಾನುಮೋದಿತಾ ಅಂತ ಭಾಗವತದಲ್ಲಿ ಧರ್ಮರಾಜ ಎಲ್ಲರನ್ನ ತಡಿಲಿಕ್ಕೆ ಪ್ರಯತ್ನ ಪಟ್ಟ, ದುರ್ಯೋಧನ ಬಿದ್ದಾಗ ನಗಬೇಡಿ ಅಂತ. ಆದರೆ ಯಾರೂ ಅವನ ಕಡೆ ನೋಡಲಿಲ್ಲ. ಕೃಷ್ಣ ನಗರಿ ನಗರಿ ಅಂತ ಹೇಳಿ ತನ್ನ ಕಣ್ಣಿನಿಂದ ಸೂಚಿಸಿದ ಅಂತ ಹೇಳ್ತಾರೆ. ಅದರಿಂದಾಗಿ ಮಹಾಭಾರತದಲ್ಲಿ ಹೇಳಿದ್ದು ಕಾಲ ವ್ಯತ್ಯಾಸ. ಅನಿರ್ಣಯೇತು ಕೃಷ್ಣಸ್ಯ ಪೂರ್ವಮುಕ್ತ ಗತಿಸ್ತತಃ. ನೀವು ನಿರ್ಣಯ ಮಾಡದೆ ಹೋದ್ರೆ, ಕೃಷ್ಣ ಹೋದ ಅಂತ ಮೊದಲು ಹೇಳಿದ್ರು ಅಷ್ಟೇ. ನಿರ್ಣಯ ಮಾಡಿದರೆ ಕೃಷ್ಣ ಹೋಗಿದ್ದು ನಂತರ ಹೇಳಿದ್ದು ಮೊದಲು. ವ್ಯತ್ಯಾಸಾಸ್ತ್ವೇವ ಮಾದ್ಯಾಶ್ಚ ಪ್ರಾತಿಲೋಮ್ಯಾದಯಸ್ತಥಾ ದೃಶ್ಯಂತೆ ಭಾರತಾದ್ಯೇಷು ಲಕ್ಷಣ ಗ್ರಂಥತಶ್ಚತೆ ಜ್ಞಾಯಂತೆ ಬಹುಭಿರ್ವಾಕ್ಯೈ ನಿರ್ಣಯ ಗ್ರಂಥತಸ್ತಥಾ. ಈ ರೀತಿ ವ್ಯತ್ಯಾಸವನ್ನ, ಪ್ರಾತಿಲೋಮ್ಯವನ್ನ ಮಹಾಭಾರತಾದಿ ಗ್ರಂಥಗಳಲ್ಲಿ ಸ್ಫುಟವಾಗಿ ಹೇಳಿದ್ದಾರೆ. ಅದನ್ನು ಲಕ್ಷಣ ಗ್ರಂಥದಿಂದ ತಿಳ್ಕೊಳ್ಬೇಕು. ಇಲ್ಲ ಅಂದ್ರೆ ಇಲ್ಲ. ತಸ್ಮಾತ್ ವಿನಿರ್ಣಯ ಗ್ರಂಥಾನ್ ಆಶ್ರಿತ್ಯೈವ ಚ ಲಕ್ಷಣಂ ಬಹುವಾಕ್ಯಾನುಸಾರೇಣ ನಿರ್ಣಯೋಯಂ ಮಯಾ ಕೃತಃ. ಅದರಿಂದಾಗಿ ನನಗೆ ವೇದವ್ಯಾಸರು ಬರೆದ ನಿರ್ಣಯ ಗ್ರಂಥಗಳು ಗೊತ್ತು, ರೀತಿಗಳ ಲಕ್ಷಣ ಶಾಸ್ತ್ರವೂ ನನಗೆ ಗೊತ್ತು. ಆದ್ದರಿಂದ ನಾನು ಈ ನಿರ್ಣಯವನ್ನು ಬರೆದಿದ್ದೇನೆ. ಐ ಹ್ಯಾವ್ ಆನ್ ಅಥಾರಿಟಿ. ನನಗೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದ್ದು ಬರೆದಿರೋದು, ವೇದವ್ಯಾಸರಿಂದಲೇ ಕೇಳಿ ಬರೆದಿರೋದು. ಉಕ್ತಂ ಲಕ್ಷಣ ಶಾಸ್ತ್ರೇ ಚ ಕೃಷ್ಣದ್ವೈಪಾಯನೋದಿತೆ. ಕೃಷ್ಣದ್ವೈಪಾಯನರೇ ಸಾಕ್ಷಾತ್ ನನ್ನ ಕಥೆಯನ್ನ ಹೇಗೆ ಡಿಕೋಡ್ ಮಾಡಬೇಕು, ಅದರಲ್ಲಿರುವ ಟೆಕ್ನಿಕ್ಕನ್ನು, ನರೇಷನ್ ಟೆಕ್ನಿಕ್ಗಳನ್ನೆಲ್ಲ ಹೇಗೆ ಅರ್ಥೈಸ್ಕೊಳ್ಬೇಕು ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದರ ಹೆಸರು ಲಕ್ಷಣ ಅಂತ. ಆ ಲಕ್ಷಣ ಗ್ರಂಥವನ್ನು ಆಶ್ರಯಿಸಿ ನಾನು ಬರೆದಿದ್ದೇನೆ. ಅದರಿಂದಾಗಿ ಬಹಳ ಎಚ್ಚರಿಕೆಯಿಂದ ಒಬ್ಬ ಪುರಾಣ ಪ್ರವಚನ ಮಾಡುವವ ಇರಬೇಕು. ಒಬ್ಬ ಪುರಾಣವನ್ನು ಹೇಳುವವನಿಗೆ ಈ ಎಚ್ಚರ ಇರಬೇಕು. ಏನು? ತ್ರಿಭಾಷಾಯೋ ನ ಜಾನಾತಿ ರೀತೀನಾಂ ಶತಮೇವಚ ವ್ಯತ್ಯಾಸಾದೀನ್ ಸಪ್ತಭೇದಾನ್ ವೇದಾದ್ಯರ್ಥಂ ತಥಾ ವದೇತ್ ಸಯಾತಿ ನರಕಂ ಘೋರಂ ಅನ್ಯಥಾ ಜ್ಞಾನತಂಭವಂ. ಮೊದಲು 3 ಭಾಷೆ ಗೊತ್ತಿರಬೇಕು. ಸಮಾಧಿ, ಗುಹ್ಯ, ದರ್ಶನ ಅಂತ. ರೀತೀನಾಂ ಶತಮೇವಚ. ಈ ರೀತಿಗಳು ಸುಮಾರು ಹೇಳಿದೆ. ಇದರ ಪರ್ಮಿಟೇಷನ್ ಕಾಂಬಿನೇಷನ್ ಗೊತ್ತಿರಬೇಕು. ಇದು ಸಮಾಧಿ ಗುಹ್ಯದಲ್ಲಿ ಸೇರಿದಾಗ ಯಾವ್ಯಾವ ರೀತಿ ಆಕಾರವನ್ನು ತಳೆಯುತ್ತೆ ಅನ್ನೋದು ಗೊತ್ತಿರಬೇಕು. ವೇದದ ಅರ್ಥವನ್ನು ಹೇಳಲಿಕ್ಕೂ ಇದರ ಅರಿವು ಬೇಕು. ಮಹಾಭಾರತ ಮೊದಲಾದ ಪುರಾಣಗಳ ಅರ್ಥವನ್ನು ಹೇಳಲಿಕ್ಕೂ ಇದು ಗೊತ್ತಿರಬೇಕು. ಇಲ್ಲ ಅಂದ್ರೆ ತಾನು ಕೆಡೋದಲ್ಲದೆ 10 ಜನರನ್ನು ಕೆಡಿಸ್ತಾನೆ. ತಪ್ಪು ತಿಳುವಳಿಕೆ ಇದ್ರೆ ನರಕಕ್ಕೆ ಹೋಗ್ತಾನೆ. ಆ ತಪ್ಪು ತಿಳುವಳಿಕೆಯನ್ನು ಇವನು ಹುಟ್ಟಿಸಿದ್ರೆ 10 ಜನ ನರಕಕ್ಕೆ ಕೊಂಡೊಯ್ಯುವಾಗ ತಾನು ಹೋಗಲ್ವೇ? ಅದರಿಂದಾಗಿ ಬಹಳ ಸಮಸ್ಯೆ, ಬಹಳ ಎಚ್ಚರ ಇರಬೇಕು. ಇತ್ಯನ್ಯೇಷು ಚ ಶಾಸ್ತ್ರೇಷು ತತ್ರ ತತ್ರೋದಿತಂ ಬಹು. ಇದ್ರ ಬಗ್ಗೆ ಬಹಳ ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ. ಸ್ಫುಟವಾಗಿ ನಿಮಗೆ ಮೇಲುನೋಟದ ತಿಳುವಳಿಕೆಯನ್ನಾದರೂ ಕೊಡಬೇಕು ಅಂತಂದ್ರೆ ವ್ಯತ್ಯಾಸ ಪ್ರಾತಿಲೋಮ್ಯಂಚ ಗೋಮೂತ್ರಿ ಪ್ರಘಸಃ ತಥಾ ಉಕ್ಷಣಃ ಸುಧುರಃ ಸಾಧು ಸಪ್ತಭೇದ ಪ್ರಕೀರ್ತಿತಾ ಅಂತ. ವ್ಯತ್ಯಾಸ ಅಂತಂದ್ರೆ ಹೇಳಿ ಆಯಿತು. ಪುಂವ್ಯತ್ಯಾಸ, ಕಾಲ ವ್ಯತ್ಯಾಸ, ದೇಶ ವ್ಯತ್ಯಾಸ, ಕಥಾ ವ್ಯತ್ಯಾಸ. ಹೀಗೆ ಇದು ವ್ಯತ್ಯಾಸ ಬೇಕಂತ ಪುರಾಣಗಳಲ್ಲಿ ಆ ರೀತಿ ಹೇಳ್ತಾರೆ. ಇನ್ನು ಪ್ರಾತಿಲೋಮ್ಯಂ. ಪ್ರಾತಿಲೋಮ್ಯಂ ಅಂದ್ರೆ ಇವತ್ತೇನು ಫ್ಲಾಶ್ ಬ್ಯಾಕ್ ಟೆಕ್ನಿಕ್ ಅಂತ ಹೇಳ್ತೇವಲ್ಲ, ಅದು. ಹಿಂದೆ ಹೀಗಾಯಿತು ಅಂತಾರೆ, ಇಂದಿನದ್ರೊಂದಿಗೆ ಸೇರಿಸಿ ಹೇಳಿಬಿಡ್ತಾರೆ. ಹಿಂದೆ ಹೀಗಾಗಿತ್ತು ಅನ್ನೋದನ್ನ ಇಂದಿನದ್ರೊಂದಿಗೆ ಸೇರಿಸಿ ಹೇಳಿಬಿಡ್ತಾರೆ. ಅದರಿಂದಾಗಿ ಪ್ರಾತಿಲೋಮ್ಯಂ. ಇನ್ನು ಗೋಮೂತ್ರಿ ಕಥೆಯನ್ನು ಹೇಳುವಾಗ ಜಿಗ್ಜಾಗ್ ಟೈಪಲ್ಲಿ ಕಥೆಯನ್ನು ಹೇಳ್ಕೊಂಡು ಹೋಗಿರ್ತಾರೆ.
ಅದರಿಂದಾಗಿ ಇದು ಎರಡು ಸಮಸ್ಯೆ. ಒಂದು ಇನ್ಸಿಡೆಂಟ್ ಯಾವಾಗ ಆಯಿತು ಅಂತ, ಎರಡು ಪ್ರತ್ಯೇಕ ವ್ಯಕ್ತಿಗಳ ಜೀವನದ ಇನ್ಸಿಡೆಂಟ್ ಅನ್ನು ನಾವು ಹೇಗೆ ತೆಗೆದುಕೊಳ್ಬೇಕು ಅಂತ. ಇದು ಎರಡು ಗೋಮೂತ್ರಿ, ಇದು ಎರಡಕ್ಕೆ ಗೋಮೂತ್ರಿ ಬೇಕು. ಇವಾಗ ಕೃಷ್ಣ ದ್ವಾರಕೆಯಲ್ಲಿದ್ದಾಗ ಪಾಂಡವರು ಎಲ್ಲಿದ್ದರು, ಕೃಷ್ಣ ಮಧುರೆಯಲ್ಲಿದ್ದಾಗ ಪಾಂಡವರು ಎಲ್ಲಿದ್ದರು, ಇದು ಒಂದು. ಕೃಷ್ಣನ ಜೀವನದಲ್ಲಿ ಸ್ಯಮಂತಕಮಣಿಯ ದೊಡ್ಡ ಘಟನೆ ಆಗ್ತಾ ಇರಬೇಕಾದ್ರೆ ಪಾಂಡವರು ಅಲ್ಲೇನು ಮಾಡ್ತಾ ಇದ್ರು, ಕೃಷ್ಣ ರುಕ್ಮಿಣಿಯನ್ನ ಮದುವೆ ಆಗ್ತಾ ಇರಬೇಕಾದ್ರೆ ಪಾಂಡವರೇನು ಮಾಡ್ತಾ ಇದ್ರು, ಕೃಷ್ಣ ಜರಾಸಂಧನೊಡನೆ ಕಾದಾಡ್ತಾ ಇರಬೇಕಾದ್ರೆ ಪಾಂಡವರೇನು ಮಾಡ್ತಾ ಇದ್ರು. ಇದನ್ನ ತಿಳ್ಕೊಳ್ಳಿಕ್ಕೆ ಗೋಮೂತ್ರಿ ಎನ್ನುವ ಟೆಕ್ನಿಕ್ ಅನ್ನು ನೀವು ನೋಡಬೇಕಾಗತ್ತೆ. ಮತ್ತೆ ಕಥೆಯನ್ನು ಹೇಳುವಾಗ ಈ ಇಬ್ಬರು ವ್ಯಕ್ತಿಗಳಿದ್ದಾರೆ, ಅವರ ಕಾಲ ಏನು, ಯಾವ ಕಾಲದಲ್ಲಿ ಒಟ್ಟಾದರೂ ಯಾವ ಕಾಲದಲ್ಲಿ ಮತ್ತೆ ಬೇರೆ ಆದರು, ಇದನ್ನ ನೋಡಬೇಕಾದ್ರೆ ನಿಮಗೆ ಗೋಮೂತ್ರಿ ಬೇಕು. ಇನ್ನು ಪ್ರಘಸ, ಒಟ್ಟಾರೆ ಎತ್ತು ಮೇಯುವುದು ಪ್ರಘಸ ಅಂತ, ಎತ್ತು ಮೇಯೋದು. ಇಲ್ಲಿ ನಮಗೆ ನೆರೇಷನ್ ಟೆಕ್ನಿಕ್ ಅನ್ನ ಹೇಳುವಾಗ, ಮಹಾಭಾರತದ ನೆರೇಷನ್ನ ಟೆಕ್ನಿಕ್ ಹೇಳುವಾಗ 7 ಟೆಕ್ನಿಕ್ ಅಂತ ಹೇಳಿದ್ದಾರೆ, ನೆರೇಷನ್ ಟೆಕ್ನಿಕ್. ಆ 7 ಟೆಕ್ನಿಕ್ ಅಲ್ಲಿ 4 ಟೆಕ್ನಿಕ್ಗಳಿಗೆ ಗೋವುಗಳನ್ನು ಅವಲಂಬಿಸಿಕೊಂಡೇ ಹೇಳಿದ್ದಾರೆ. ಇದು ಒಂದು ಪ್ರಘಸ, ಎತ್ತು ಮೇಯುವುದು. ಎತ್ತು ಮೇಯುವಾಗ ಅಥವಾ ಹಸು ಮೇಯುವಾಗ ಬಿಡುತ್ತೆ, ಸಹಜವಾಗಿ ಅದಕ್ಕೆ ಮಾತೃ ಹೃದಯ. ಹಸುವಿಗೆ ಸಹಜವಾಗಿ ಒಂದು ಮಾತೃ ಹೃದಯ ಇರ್ತದೆ, ಅದು ಎಲ್ಲಿಯೂ ಇಲ್ಲ. ನಾಯಿ ನಿಮ್ಮನ್ನ ತಾಯಿಯಂತೆ ಪ್ರೀತಿಸ್ಲಿಕ್ಕೆ ಆಗಲ್ಲ. ನಾಯಿ ನಿಷ್ಠಾವಂತ ಸೇವಕನ ತರಹ ನಿಮ್ಮನ್ನ ಪ್ರೀತಿಸಬಹುದು. ಬೆಕ್ಕು ನಿಮ್ಮನ್ನ ಪ್ರೀತಿಸಬಹುದು, ಇಲ್ಲದಿರಬಹುದು. ಒಂಟೆ ಅಂತೂ ನಿಮ್ಮನ್ನ ಪ್ರೀತಿಸಲ್ಲ, ಅಥವಾ ಅದರ ಪ್ರೀತಿಯ ಅಭಿವ್ಯಕ್ತಿಯೇ ಇಲ್ಲ. ಒಳಗಡೆ ಪ್ರೀತಿ ಇರಬಹುದೇನೋ ಯಾರು ಗೊತ್ತು, ಪ್ರೀತಿಯ ಅಭಿವ್ಯಕ್ತಿ ಅಂತೂ ಇಲ್ಲ. ಇದು ಯಾವುದೂ ಇರಲ್ಲ. ಆದರೆ ನಿಮ್ಮನ್ನ ತಾಯಿಯಂತೆ ಪ್ರೀತಿಸೋದು ಅಂತ ಯಾವುದಾದ್ರೂ ಇದ್ರೆ ಅದು ಹಸು ಮಾತ್ರ. ಅದು ಸಹಜವಾಗಿ ಮಾತೃ ಹೃದಯ. ಅದೇನು ಮಾಡುತ್ತೆ, ಅದು ಒಂದು ಸ್ವಲ್ಪ ಮೇಯುತ್ತೆ, ಬೇರೆ ಕಡೆ ಹೋಗುತ್ತೆ. ಅದು ಬೇರೆ ಪ್ರಾಣಿಗಳಿಗೂ ಬಿಡುತ್ತೆ. ಆ ಕತ್ತೆಗ ಪ್ರಜ್ಞೆಯೇ ಇಲ್ಲ, ಕತ್ತೆ ಮೇದಲ್ಲಿ ಮೇವಿಲ್ಲ ಅಂತ ಒಂದು ಗಾದೆ ಉಂಟು ನೋಡಿ. ಒಂದು ಕಡೆಯಿಂದ ತರಿದುಕೊಂಡು ಹೋಗುತ್ತೆ. ಅದರಿಂದಾಗಿ ಪ್ರಘಸ ಅಂತಂದ್ರೆ ಒಂದು ಸ್ವಲ್ಪದ ಘಟನೆ ಹೇಳ್ತಾರೆ, ಇನ್ನೊಂದು ಸ್ವಲ್ಪದ ಘಟನೆ ಹೇಳಲ್ಲ. ಒಂದು ಸ್ವಲ್ಪ ಘಟನೆಯನ್ನು ಹೇಳ್ತಾರೆ, ಅಲ್ಲಿಂದ ಹೇಳಲ್ಲ. ಇವಾಗ ನೋಡಿ, ನೀವು ಸಮಗ್ರ ಭಾಗವತವನ್ನ ಪ್ರಘಸ ಮತ್ತೆ ಸಾಧು ಅನ್ನುವ ಟೆಕ್ನಿಕಲ್ಲಿ ಎರಡನ್ನ ಟೆಕ್ನಿಕನ್ನು ಮೆರೆಸಿ ಕಥೆಯನ್ನು ಹೇಳಿದ್ದಾರೆ, ಬೆರಸಿ ಕಥೆಯನ್ನು ಹೇಳಿದ್ದಾರೆ ಅಂತ ನೋಡ್ಬೇಕಾಗತ್ತೆ. ಅದೇನು ಅಂತ ಹೇಳುವ. ಪ್ರಘಸ ಉಕ್ಷಣ, ನೀರು ಸಿಂಪಡಿಸಿದ ಹಾಗೆ ಅಥವಾ ಎತ್ತು ಉಚ್ಚ ಹುಯ್ದ ಹಾಗೆ, ಕೆಲವೊಂದು ಭಾಗಕ್ಕೆ ಜಾಸ್ತಿ ಸಿಡಿಯುತ್ತೆ, ಇನ್ನೊಂದು ಕೆಲವೊಂದು ಭಾಗಕ್ಕೆ ಕಡಿಮೆ ಸಿಡಿಯುತ್ತೆ. ಹೀಗಾಗಿ ಒಂದು ಘಟನೆಯನ್ನು ಜಾಸ್ತಿ ಮಾಡಿ ಹೇಳ್ತಾರೆ, ಇನ್ನೊಂದು ಘಟನೆಯನ್ನು ಕಡಿಮೆ ಮಾಡ್ತಾರೆ. ಇದು ಉಕ್ಷಣ. ಇನ್ನೊಂದು ಸುಧುರ. ಧುರ ಅಂತಂದ್ರೆ ನೊಗ, ನೊಗದ ಹೊರ ಹೊತ್ತು ನೇರವಾಗಿ ಎತ್ತು ಹೋಗುತ್ತೆ. ಆ ರೀತಿ ಕಥೆಯನ್ನ ಕ್ರೊನೊಲಾಜಿಕಲ್ ಆರ್ಡರ್ನಲ್ಲಿ ಕರೆಕ್ಟಾಗಿ ಹೇಳ್ತಾರೆ. ಸಾಧು ಅಂತಂದ್ರೆ ಸೈದ್ಧಾಂತಿಕವಾಗಿ ಅತ್ಯಂತ ಯುಕ್ತವಾದದ್ದನ್ನು ಮುಂದೆ ಇಡ್ತಾರೆ. ಯಾಕೆಂದ್ರೆ ಹಿಂದಿನ ಕೆಲವೊಂದು ಕಥೆಯನ್ನು ಹೇಳುವಾಗ ಸಿದ್ಧಾಂತ ಏನಿದೆ ಅನ್ನೋದೇ ಗೊತ್ತಾಗಲ್ಲ, ತಾರತಮ್ಯ ಗೊತ್ತಾಗೋದಿಲ್ಲ, ಸತ್ಯ ಯಾವುದು ಅಂತ ಗೊತ್ತಾಗಲ್ಲ. ಇದು ಸಮಾಧಿಗೆ ಹತ್ತಿರದ ಟೆಕ್ನಿಕ್ ಸಾಧು ಅಂತ. ಹೀಗೆ ಇನ್ನು ಪ್ರಗತ ಅನ್ನೋದಕ್ಕೆ ಸರ್ವಶಾಸ್ತ್ರ ವಿರುದ್ಧಾರ್ಥ ಕಥನ ಅಂತ ಹೇಳ್ತಾರೆ. ಇನ್ನು ಅಂಶತಃ ಪ್ರಾಮಾಣ್ಯವನ್ನು ಹೇಳಿದ್ರೆ ಉಕ್ಷಣ, ಸ್ವಲ್ಪ ಸರಿ, ಇನ್ನು ಪೂರ್ತಿ ಹಾಗಿರಲ್ಲ. ಸಮಾಧಿ ಭಾಷೆಯಿಂದ ನಿರೂಪಣೆ ಮಾಡಿದ್ರೆ ಸಾಧು. ಬೇಕಾದಷ್ಟನ್ನ ಪೂರ್ತಿಯಾಗಿ ಹೇಳಿದ್ರೆ ಅದು ಸುಧುರ. ಮತ್ತೆ ಇವುಗಳಲ್ಲಿ ಪರ್ಮಿಟೇಷನ್ ಕಾಂಬಿನೇಷನ್ ಇರ್ತದೆ. ಉದಾಹರಣೆಗೆ ಭಾಗವತದಲ್ಲಿ ಕಂಸನ ಕಥೆಯ ತನಕ ಕ್ರೋನಾಲಜಿಕಲ್ ಆರ್ಡರ್ ಬರ್ತಾರೆ. ಆಮೇಲೆ ಜರಾಸಂಧನ ಕಥೆ ಶುರು ಆಗ್ತಿದ್ದ ಹಾಗೆ ಉಕ್ಷಣ ಯಥೇಷ್ಟವಾಗಿ ಹೇಳ್ಕೊಂಡು ಹೊರಟೋಗೋದು.
ಮೊದಲಿದ ಘಟನೆಯನ್ನು ಅದರಲ್ಲಿ ಬೇರೆ ವ್ಯತ್ಯಾಸ, ಪ್ರಾತಿಲೋಮ್ಯ ಅದರಲ್ಲಿ ವ್ಯತ್ಯಾಸ, ಹೀಗೆ ಒಂದರೊಳಗಡೆ ಒಂದು ಹೋಗ್ತಾ ಇರುತ್ತೆ. ಆದ್ದರಿಂದಾಗಿ ಲಕ್ಷಣಗಳನ್ನೆಲ್ಲ ಒಂದು ಕಡೆ ಹೇಳಿದ್ದಾರೆ. ಅನ್ಯಪ್ರಸಂಗತಃ ನೋಚ್ಚಂತೆ, ಅದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ನರೇಷನ್ ಟೆಕ್ನಿಕ್ ಇದೆಯಲ್ಲ, ಮಹಾಭಾರತದಲ್ಲಿ ಹೀಗೊಂದು ಇರಬಹುದು ಅಂತ ಯಾರು ಕಲ್ಪನೆ ಕೂಡ ಮಾಡಿಲ್ಲ. ಎಲ್ಲರೂ ಮಹಾಭಾರತಕ್ಕೆ ಲೀಸ್ಟ್ ಪ್ರಿಫರೆನ್ಸು ಇದ್ರೂ ಕೂಡ ಒಂದು ಕಥಾಭಾಗದಲ್ಲಿ ಅದು ನಮಗೆ ಒಳ್ಳೆ ಮಹತ್ವ, ಕಥಾಭಾಗ ಒಳ್ಳೆ ರಸಾಸ್ವಾದ ಅಂತಾನೆ ನೋಡಿದವರು ಬಹಳ ಜನ. ಮಹಾಭಾರತ ವೇದವ್ಯಾಸರು ಒಬ್ಬರಲ್ಲ, ವೇದವ್ಯಾಸರು ಬಹಳ ಜನ ಅಂತ ಹೇಳ್ತಾರೆ ಇವರು. ಈಗಿನ ಅದು ಮಹಾಭಾರತದ ವಿಮರ್ಶೆ ವೋಲ್ಟ್ಸ್ಮನ್ ಅಂತ ಹೇಳಿ ಒಬ್ಬ, ಮತ್ತು ಬೇರೆ ಬೇರೆ ಅವರು ಇದ್ದಾರೆ. ಅವರೆಲ್ಲರೂ ಕೂಡ ಏನು ಮಾಡಿಬಿಟ್ರು, ಮಹಾಭಾರತ ಅನ್ನೋದು ಒಂದು ದೊಡ್ಡ ಕಥನ ಕಾವ್ಯ, ವೀರಗಾಥೆ ಅಂತ ಅಂದುಬಿಟ್ರು. ಆಮೇಲೆ ಮಹಾಭಾರತದ ಈ ವ್ಯತ್ಯಾಸ ಮೊದಲಾದವುಗಳೆಲ್ಲ ಅವರಿಗೆ ಹೇಗೆ ಕಂಡಿತು ಅಂದರೆ, ಒಬ್ಬ ಮಾಡಿದ್ದಿದ್ರೆ ಬಹಳ ಕ್ರಮವಾಗಿ ಇರ್ತಿರ್ಲಿಲ್ವಾ ಅಂತ. ಒಬ್ಬ ಮಾಡಿಲ್ಲ, ಆದ್ದರಿಂದಾಗಿ ಕ್ರಮ ಇಲ್ಲ ಇದರಲ್ಲಿ ಅಂತ ಅವರು ಅಂದುಕೊಂಡ್ರು, ಸೇರಿಸ್ತಾ ಹೋಗಿದ್ದಾರೆ ಅಂತ. ಹಾಗೇನಿಲ್ಲ, ವೇದವ್ಯಾಸರು ಉದ್ದೇಶಪೂರ್ವಕವಾಗಿ ಮಾಡಿದ್ದು. ಯಾವ ಒಬ್ಬ ಹೇಳಿದ್ರೂ ಕೂಡ ಕ್ರೋನಲಾಜಿಕಲ್ ಆರ್ಡರ್ನಲ್ಲಿರೋದು. ಅದಕ್ಕೆ ಇಂಟರ್ಲಾಕ್ ಸಿಸ್ಟಮ್ ಒಂದು ಹೇಳಿದ್ದಾರೆ ಇದರಲ್ಲಿ, ಮಹಾಭಾರತದಲ್ಲಿ. ಈ ಇಂಟರ್ಲಾಕ್ ಸಿಸ್ಟಮ್ ಬಗ್ಗೆ ಗೊತ್ತಿಲ್ಲದೇನೆ ಅವರು ಮಹಾಭಾರತವನ್ನು ಹೇಗೋ ಎಡಿಟ್ ಮಾಡಿದ್ರು. ಅದನ್ನೆಲ್ಲ ನಾವು ಮುಂದೆ ನೋಡ್ತೇವೆ. ಮಹಾಭಾರತದಲ್ಲಿರುವ ಇಂಟರ್ಲಾಕ್ ಸಿಸ್ಟಮ್ ಹೇಗೆ, ಒಂದು ಘಟನೆ ಇನ್ನೊಂದು ಘಟನೆ ಯಾವ ರೀತಿ ಹೊಂದಿಕೊಂಡಿದೆ, ಈ ಘಟನೆ ಪ್ರಕ್ಷಿಪ್ತ ಅಂತ ತೀರ್ಮಾನ ಮಾಡಲಿಕ್ಕೆ ವೇದವ್ಯಾಸರು ನಮಗೆ ಕೊಟ್ಟ ಟೂಲ್ ಏನು, ಇವುಗಳನ್ನೆಲ್ಲ ದೇವರ ದಯೆ ಇದ್ದರೆ ನಾವು ಖಂಡಿತ ಕೇಳ್ತೇವೆ. ಯಾಕೆ ಕೇಳ್ತೇವೆ ಅಂತ ಹೇಳೋದಂದ್ರೆ, ಆ ಟೈಮಿನಲ್ಲಿ ಅದು ಹೊಳಿಬೇಕು ಅಂತ ಇಲ್ಲ, ಹೊಳೆದ್ರು ಹೇಳಿಸ್ಬೇಕು ಅಂತ ಇಲ್ಲ. ಅದರಿಂದಾಗಿ ಎಲ್ಲ ಅವನ ಮೇಲೆ ಬಿಟ್ಟದ್ದು. ಅದರಿಂದ ಇತ್ಯಾದಿ ಲಕ್ಷಣಾನಿ ಅತ್ರ ನೋಚ್ಯಂತೆ, ಯಾಕೆಂದ್ರೆ ಅನ್ಯಪ್ರಸಂಗತಃ, ಪ್ರಸಂಗವೇ ಬೇರೆ. ಅನುಸಾರೇಣ ತೇಷಾಂತು ನಿರ್ಣಯ ಕ್ರಿಯತೆ ಮಯ. ನಾನು ಅದನ್ನೆಲ್ಲ ನಿಮಗೆ ಹೇಳಲಿಕ್ಕಾಗಲ್ಲ, ಆಚಾರ್ಯರು ಕ್ಲೇಮ್ ಮಾಡೋದು. ಅದನ್ನೆಲ್ಲ ನಾನು ನಿಮಗೆ ಹೇಳಲಿಕ್ಕಾಗಲ್ಲ. ಒಂದು ಮಾತ್ರ ಹೌದು, ಆ ಎಲ್ಲ ಶಾಸ್ತ್ರಗಳನ್ನು ಓದಿಕೊಂಡು ನಾನು ಈ ನಿರ್ಣಯವನ್ನು ಬರೆದಿರುವುದು. ತಸ್ಮಾನ್ ನಿರ್ಣಯ ಶಾಸ್ತ್ರತ್ವಾತ್ ಗ್ರಾಹ್ಯಮೇತದ್ ಬುಭೂಷುಭಿ. ಅದರಿಂದ ಬುಭೂಷು ಅಂತಂದ್ರೆ ಒಳ್ಳೆಯದಾಗಬೇಕು ಅಂತ ಯಾರಿಗೆ ಬಯಕೆ ಇದೆ ಅವರು ಈ ನಿರ್ಣಯವನ್ನು ಸ್ವೀಕರಿಸಿ. ಒತ್ತಾಯ ಏನಿಲ್ಲ, ಏನು ಒತ್ತಾಯ ಏನೂ ಇಲ್ಲ ಅಂತಾರೆ ಆಚಾರ್ಯರು. ಇತೀರಿತಾ ರಾಮ ಕಥಾ ಪರಾಮಯ ಸಮಸ್ತ ಶಾಸ್ತ್ರಾನುಸೃತೇರ್ಭವಾಪಹ ಪಠೇದಿಮಾಂ ಯಶೃಣುಯಾದಥಾಪಿ ವಾ ವಿಮುಕ್ತ ಬಂಧ ಚರಣಂ ಹರೇರ್ವ್ರಜೇತ್. ಹೀಗೆ ರಾಮಕಥೆಯನ್ನ ನಾನು ಹೇಳಿದೆ, ಅದು ಮಹಾಭಾರತದ ಒಳಗಡೆಯೇ ಇದೆ. ವಾದಿರಾಜರ ಹೆಸರಿನಲ್ಲೇ ಆ ಭಾವಪ್ರಕಾಶಿಕ ಇದೆ. ಆ ಭಾವಪ್ರಕಾಶಿಕಾದಲ್ಲಿ ಒಂದು ಮಾತು ಬರುತ್ತೆ, ಅಲ್ಲ ರಾಮಾಯಣದ ಕಥೆಯ ನಿರ್ಣಯ ಯಾಕೆ ಬಂತು ಅಂತ. ಆಚಾರ್ಯರು ಅಲ್ಲೇ ಉತ್ತರ ಕೊಟ್ಟಿದ್ದಾರೆ. ವನಪರ್ವದಲ್ಲಿ ಇರುವ ಮಾರ್ಕಂಡೇಯ ಸಮಾಸ್ಯಾ ಪರ್ವದ ಜೊತೆಗೆ ರಾಮೋಪಾಖ್ಯಾನ ಪರ್ವ ಬರುತ್ತೆ, ಅದರಿಂದಾಗಿ ರಾಮನ ಕಥೆಯ ನಿರ್ಣಯವನ್ನು ಇಲ್ಲೇ ಮಾಡಿದ್ದೀನಿ ಅಂತ. ಇದು ಒಂದು. ಹೌದು, ಲಕ್ಷಣ ಗ್ರಂಥ ಅನ್ನೋದೇ ಒಂದು ಗ್ರಂಥ, ಆದ್ರೆ ಹೆಸರೇ ಲಕ್ಷಣ ಗ್ರಂಥ ಅಂತ. ಇದು ಒಂದು. ಎರಡನೆಯದ್ದು, ಆಚಾರ್ಯರು ರಾಮಾಯಣದ ಬಗ್ಗೆ ಬರೀದೇ ಹೋಗಿರುತ್ತಿದ್ದಿದ್ರೆ ರಾಮಾಯಣ ಹಾಗೂ ಮಹಾಭಾರತದ ಅದರ ಕೃಷ್ಣನ ಕಥೆಯ ಲಿಂಕ್ಗಳೇನು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ಅದನ್ನು ಹೇಳಬೇಕಾಯ್ತು. ಹೀಗಾಗಿ ರಾಮಾಯಣದ ಇದು ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವ ಹೆಸರಿನಲ್ಲಿ ರಾಮಾಯಣದ ಚಿಂತನೆ ಯಾಕೆ ಮಾಡಿದ್ರಿಂದ ಎಲ್ಲ ಅವತಾರಗಳ ಚಿಂತನೆಯನ್ನು ಸಂಕ್ಷಿಪ್ತವಾಗಿ ಮಾಡಿದ್ದಾರೆ. ಸ್ವಲ್ಪ ವಿಸ್ತಾರವಾಗಿ ರಾಮಾಯಣ ಯಾಕೆ ಮಾಡಿದ್ರು ಅಂತಂದ್ರೆ, ಅದರ
ಅನೇಕ ಲಿಂಕ್ಗಳನ್ನು ಹೇಳಬೇಕಿತ್ತು. ಮತ್ತು ಮಹಾಭಾರತದಲ್ಲಿ ರಾಮಾಯಣ ಪ್ರಧಾನವಾಗಿ ಬಂದಿದೆ. ಅದರಿಂದಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ರಾಮನ ಕಥಾ ನಿರ್ಣಯವೂ ಇದೆ, ಎಲ್ಲ ಅವತಾರಗಳ ಕಥಾ ನಿರ್ಣಯ ಇದೆ, ವಿಶೇಷತಃ ರಾಮಕಥಾ ನಿರ್ಣಯವೂ ಇದೆ. ಆಚಾರ್ಯರು ಮುಂದೆ ಅದನ್ನು ಹೇಳ್ತಾರೆ. ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತವರ್ತ್ಮಚಾರಿ ಅಂತ 32ನೇ ಅಧ್ಯಾಯದಲ್ಲಿ ಆಚಾರ್ಯರು ಆ ರೀತಿ ಹೇಳ್ತಾರೆ. ಈ ಗ್ರಂಥ ಅಂತನ್ನೋದು ಎಲ್ಲ ಶಾಸ್ತ್ರಗಳ ನಿರ್ಣಯವನ್ನು ಮಾಡುತ್ತೆ, ವಿಶೇಷವಾಗಿ ಭಾರತದ ಕಥೆಯನ್ನು ನಿರ್ಣಯ ಮಾಡುತ್ತೆ ಅಷ್ಟೆ. ಅದರಿಂದಾಗಿ ಅವರು ವಾದಿರಾಜರ ಭಾವಪ್ರಕಾಶಿಕೆಯಲ್ಲಿ ಒಂದು ಮಾತು ಉಂಟು. ಆದರೂ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಯಾಕೆ ಕರೀತಾರೆ, ರಾಮಕೃಷ್ಣ ಕಥಾ ನಿರ್ಣಯ ಅಂತ ಯಾಕೆ ಕರಿಬಾರದು, ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತಲೇ ಯಾಕೆ ಕರಿಬೇಕು, ಹೀಗೂ ಕರಿಬೋದಲ್ಲ, ರಾಮಕೃಷ್ಣ ಕಥಾ ನಿರ್ಣಯ ಅಥವಾ ಅವತಾರ ಕಥಾ ನಿರ್ಣಯ ಅಂತ. ಅದಕ್ಕೆ ಆ ಭಾವಪ್ರಕಾಶಿಕೆಯಲ್ಲಿ ಒಂದು ಮಾತು ಹೇಳ್ತಾರೆ, ನೀರ ಸಂವಲಿತ ಕ್ಷೀರಸ್ಯ ಕ್ಷೀರಾಭಿಧೇಯವತ್ ಕ್ಷೀರಾಭಿಧಾನವತ್. ನೀರಿನಿಂದ ಕೂಡಿರುವ ಹಾಲಿಗೆ ಹಾಲು ಅಂತಲೇ ಹೇಳ್ತಾರೆ ವಿನಃ, ಯಾಕೆಂದ್ರೆ ಹಾಲು ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ. ಆ ರೀತಿ ಮಹಾಭಾರತದ ಕಥೆ ಬಹಳ ಜಾಗವನ್ನು ಆಕ್ರಮಿಸಿದೆ, ಆದ್ದರಿಂದಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಹೇಳ್ತಾರೆ. ಹೀಗೆ ಯಾರು ರಾಮನ ಕಥೆಯನ್ನ ಸಮಸ್ತ ಶಾಸ್ತ್ರಾನುಗುಣವಾಗಿ ಹೇಳಿದ ಈ ನಿರ್ಣಯವನ್ನು ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ, ಅವರು ಮುಂದೆಂದಾರು ಒಂದು ದಿನ ಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಯೋಗ್ಯರಿಗೆ ಬೇಗ, ನಮಗೆ ನಿಧಾನವಾಗಿ ಆಗಬಹುದು. ಅದರಿಂದ ವಿಮುಕ್ತ ಬಂಧ ಚರಣಂ ಹರೇರ ವ್ರಜೇತ್ ಅಂತ ಆಚಾರ್ಯರು ಆಶ್ವಾಸನ ಕೊಡ್ತಾರೆ. ಲಕ್ಷಣ ಗ್ರಂಥ ಈಗ ಸಿಗೋದಿಲ್ಲ, ಅದಕ್ಕೆ ಆಚಾರ್ಯ ಹೇಳಿದ್ರು ಬಿಲೀವ್ ಮೀ, ಅದಕ್ಕೆ ಅನುಗುಣವಾಗಿ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರು. ಹೀಗೆ ಆನಂದ ತೀರ್ಥ ಭಗವತ್ಪಾದರು ರಚಿಸಿದ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀರಾಮಚರಿತದಲ್ಲಿ ರಾಮನ ಸ್ವಧಾಮ ಪ್ರವೇಶ ಎನ್ನುವ 9ನೇ ಅಧ್ಯಾಯ ಆಯಿತು. ಆಯ್ತಾ? ಹೀಗಾಯ್ತು. ಇನ್ನು ನಮ್ಮ ಗುರುಗಳ 3 ಶ್ಲೋಕಗಳಿದೆ, ಯಾಕೆಂದ್ರೆ ಒಂದು ಘಟ್ಟ ಮುಗೀತು. ಇದು ಆರ್ಯಾಚ್ಛಂದಸ್ಸಿನಲ್ಲಿ 3 ಶ್ಲೋಕವನ್ನು ಅವರು ಮಾಡಿದ್ದಾರೆ. ಆ ಆರ್ಯಾಚ್ಛಂದಸ್ಸಿನ 3 ಶ್ಲೋಕವನ್ನು ನಾವು ನೋಡೋಣ. ಅನಧೀತ ವ್ಯಾಕರಣ ಅನಪಾಶ್ರಿತ ಸತ್ತರ್ಕ ಪ್ರಾವರಣಾ ತ್ಯಕ್ತ ನಿರುಕ್ತ ಶರಣಾ ಅಚ್ಛಂದ ಸ್ವಚ್ಛಾಭರಣಾ ಅನಾಸಾರಿತ ಭಗವತ್ಕರುಣಾ ಕ್ಷಿಪಂತು ನಾಸ್ಮಿನ್ ಸ್ವಕಾಂ ನಾಸಾಂ. ಅನಧೀತ ವ್ಯಾಕರಣಾ, ವ್ಯಾಕರಣವನ್ನು ಅಧ್ಯಯನ ಮಾಡದವರು, ಶುದ್ಧವಾದ ತರ್ಕ ವಿಚಾರ ಎನ್ನುವ ಶಾಲನ್ನ ಹೊದೆಯದವರು, ತ್ಯಕ್ತ ನಿರುಕ್ತ ಶರಣಾಹ, ನಿರುಕ್ತವೆಂಬ ಮನೆಯೊಳಗಡೆ ಇರದವರು, ಛಂದಸ್ಸೆನ್ನುವ ಸ್ವಚ್ಛಂದವಾದ ಆಭರಣವಿರದವರು, ಒಟ್ಟಾರೆ ಅನಾಸಾದಿತ ಭಗವತ್ ಕರುಣಾಹ, ಇದೆಲ್ಲ ಇಲ್ಲದೆ ಹೋದರೂ ಭಗವಂತನ ಕರುಣೆ ಆದರೂ ಇರಬೇಕು. ಹೀಗೆ ಪರಮಾತ್ಮನನ್ನ ಬೇಡಿಕೊಂಡು ಈ ಶಾಸ್ತ್ರದ ಒಳಗಡೆ ಬರದಿರಲಿ. ನಾಸ್ಮಿನ್ ಕ್ಷಿಪಂತು ಸ್ವಕಾಂ ನಾಸಾಂ, ತಮ್ಮ ಮೂಗನ್ನು ತೂರಿಸದಿರಲಿ. ಅದರಿಂದಾಗಿ ಇದು ಇರಬೇಕು ಅಂದರೆ ಅಟ್ಲೀಸ್ಟ್ ದೇವರ ಬಗೆಗೆ ಭಕ್ತಿ ಆದರೂ ಇರಬೇಕು. ಇಲ್ಲ ಅಂದರೆ ಇದು ನಿಮಗೆ ಅರ್ಥ ಆಗದೇ ಇರಲ್ಲ. ಡೋಂಟ್ ಪೋಕ್ ಯುವರ್ ನೋಸ್. ಈ ಕಥೆಯಲ್ಲಿ ನೀವು ತೂರಿಸಬೇಡಿ, ಈ ಗ್ರಂಥಕ್ಕೆ ನೀವು ಮೂಗು ತೂರಿಸಬೇಡಿ ಅಂತ ಅಷ್ಟು ಕಟುವಾಗಿ ಹೇಳ್ತಾರೆ. ಹೌದು, ಯಾಕಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಕಡಿಮೆ ಅಲ್ಲ. ಅದನ್ನ ಅರ್ಥ ಮಾಡಿಕೊಳ್ಳುವ ಎತ್ತರ ಬಹಳ ಬೇಕು. ಅಟ್ಲೀಸ್ಟ್ ನಮಗೆ ನಾವು ತಿಳ್ಕೊಳ್ಬೇಕು ಅಂತ ಅನ್ನೋದಿದ್ರೆ ಆಯ್ತು. ಇದನ್ನ ಓದಿದ್ದಾರೆ ಕೆಲವ್ರು. ಏನು ಹೇಳ್ತಾರೆ ಅಂದ್ರೆ, ಏನ್ರಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಏನಿದೆ, ಬರೇ ಅಂಶ ಇದೆ, ಆವೇಶ ಇದೆ, ಅದು ಬಿಟ್ಟು ಇನ್ನೇನಿದೆ ಅಂತ. ಮೊನ್ನೆ ಒಬ್ಬರು ಶತಾವಧಾನಿಗಳು ಒಂದು ಗ್ರಂಥ ಬರೆದರು. ಅದರಲ್ಲಿ ಅವರು ಬರೀತಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯ ಎನ್ನುವ
ಈ ಗ್ರಂಥ ಜಗತ್ತಿನಾದ್ಯಂತ ಯಾರ ಆದರಕ್ಕೂ ಒಳಗಾಗಿಲ್ಲ. ಯಾಕೆಂದ್ರೆ ಅದರಲ್ಲಿ ಅತ್ಯಂತ ಸಂಕುಚಿತವಾದ ಭಾವನೆ ಇದೆ ಅಂತ ಬರೀತಾರೆ. ಪಾಪ ಅದವರ ದೃಷ್ಟಿಕೋನ. ಮತ್ತೆ ನಾವು ಬಹುಮತದ ರೀತಿಯಲ್ಲಿ ನಾವು ಏನನ್ನೂ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ಜಯತೀರ್ಥರು ವೇದ ಪ್ರಾಮಾಣ್ಯ ನಿರ್ಣಯದ ವಿಚಾರದಲ್ಲಿ ಒಂದು ತಮಾಷೆ ಮಾಡ್ತಾರೆ. ವೇದ ಪ್ರಮಾಣ ಹೌದಾ ಅಲ್ವಾ ಅಂತ ತೀರ್ಮಾನ ಮಾಡೋದು ಹೇಗೆ? ಮೆಜಾರಿಟಿ ಮೇಲೆನಾ? ಮೆಜಾರಿಟಿ ಮೇಲೆ ತೀರ್ಮಾನ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಯಾಕೆಂದ್ರೆ ಮೆಲೆಚ್ಛಾದೀನಾಮೇವ ಬಹುತ್ವ ಅಂತಾರೆ ರಾಘವೇಂದ್ರ ಸ್ವಾಮಿಗಳು ಕೂಡ. ಏನು ಗೊತ್ತಿಲ್ಲದೆ ಜಾಸ್ತಿ ಜನ ಇರೋದು. ಹೀಗಾಗಿ ಮೆಜಾರಿಟಿ ಅಂತನ್ನುವುದು ಹೆಚ್ಚು ದುರುಪಯೋಗ ಆಗತ್ತೆ. ಅಜ್ಞಾನಿಗಳೇ ಜಾಸ್ತಿ ಇರ್ತಾರೆ. ಅದರಿಂದಾಗಿ ಮೆಜಾರಿಟಿಯ ಮೇಲೆ ಒಂದೊಂದು ತೀರ್ಮಾನ ಮಾಡಲಿಕ್ಕೆ ಹೋಗಬಾರದು. ಮೆಜಾರಿಟಿ ಮೇಲೆ ಒಂದೊಂದು ತೀರ್ಮಾನ ಮಾಡಬಾರದು. ಮತ್ತೆ ಅದು ವಿಶೇಷತಃ ಗ್ರಂಥದ ವಿಚಾರದಲ್ಲಿ ಏನು ಶುದ್ಧವಾದ ವೈಚಾರಿಕ ಧಾರೆ ಇದೆ ಅದನ್ನು ನಾವು ತೀರ್ಮಾನ ಮಾಡಬೇಕೇ ವಿನಃ ಜಗತ್ತಿನ ಜನರೆಲ್ಲ ಯಾವುದನ್ನು ಗೌರವಿಸಿದ್ದಾರೆ, ಕ್ರಿಶ್ಚಿಯಾನಿಟಿಯನ್ನು, ಅದರಿಂದಾಗಿ ಅದು ಪ್ರಮಾಣ ಅಂತ ಹೇಳಲಿಕ್ಕೆ ಬರಲ್ಲ. ಅದು ಶುದ್ಧವಾದ ತರ್ಕವನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಮೆಜಾರಿಟಿ ಯಾವುದಿದೆ ಅದು ಶುದ್ಧವಾದ ತರ್ಕವನ್ನು ಹೊಂದಿದೆ ಅಂತ ನೀವು ಹೇಳಲಿಕ್ಕೆ ಬರಲ್ಲ. ಆದ್ದರಿಂದ ದಯವಿಟ್ಟು ನಿಮಗೆ ಇದು ಯಾವುದರ ಅರಿವಿಲ್ಲದಿದ್ದರೆ, ಅಟ್ಲೀಸ್ಟ್ ಪರಮಾತ್ಮನ ಅನುಗ್ರಹ, ಪರಮಾತ್ಮನ ಬಗೆಗೆ ನಮ್ಮರೀ ಭಾವ ಇಲ್ಲದಿದ್ದರೆ ನೀವು ಈ ವಿಚಾರದಲ್ಲಿ ತಲೆ ಹಾಕಬೇಡಿ ಅಂತ ಹೇಳ್ತಾರೆ. ಸ್ವಲ್ಪ ಕಟುವಾಗಿ ಇದೆ. ಆದರೆ ನಾವು ಮಹಾಭಾರತ ತಾತ್ಪರ್ಯ ನಿರ್ಣಯದ ಬಗೆಗೆ ಏನೇನು ಅಭಿಪ್ರಾಯಗಳಿದೆ ಅಂತ ನೋಡಿದರೆ ಹೌದು ಅಂತ ಅನ್ನಿಸುತ್ತೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಕೆಲವರಿಗೆ ಮಹಾಭಾರತ ಪ್ರಮಾಣವೇ ಅಲ್ಲ, ರಾಮಾಯಣ ಪ್ರಮಾಣವೇ ಅಲ್ಲ, ಮಹಾಭಾರತ ನಡೆದಿಲ್ಲ ಅಂತ ನಮ್ಮವರು ಅಂದ್ರೆ ಭಾರತೀಯರು. ಅವ್ರು ಯಾರೋ ಬೇರೆ ಅಲ್ಲ, ಪೌರೋಹಿತ್ಯ ಮಾಡುವವರು ಭಾರತೀಯರು, ಪೌರೋಹಿತ್ಯ ಮಾಡುವವರು, ಜ್ಯೋತಿಷ ಹೇಳುವವರು, ಅವರೆಲ್ಲ ಮಹಾಭಾರತ ಒಂದು ಕಥೆ ಅಷ್ಟೆ. ಇವತ್ತಿನ ಜನಾಂಗಕ್ಕೇನು ಪ್ರಯೋಜನ? ಕಥೆ ಚೆನ್ನಾಗಿದೆ ಅಂತ ಕೇಳ್ಬೋದು ಅಷ್ಟೇ. ಈ ಕೆಲವೊಂದು ಇರಿಟೇಟಿಂಗ್ ಇಡಿಯಟ್ಸ್ ಇರ್ತಾರೆ, ಅವರು ಏನಂತಾರೆ ಅದನ್ನು, ಮೋಟಿವೇಶನಲ್ ಸ್ಪೀಚ್ ಚತುರರವರು. ಜನ ಎಂಥ ದಡ್ರು ಅಂದರೆ ನಾವು ಕ್ಲಾಸಿಕಲ್ ಲಿಟ್ರೇಚರ್ನಿಂದಲೇ ಅದನ್ನೆಲ್ಲ ತೆಗೆದುಕೊಳ್ಬಹುದು. ವಸ್ತುತಃ ಏನೇನು ಒಳ್ಳೆಯ ಗುಣಗಳು ಅಂತ ಇದೆ, ಏನೇನು ಸ್ಫೂರ್ತಿ ಅಂತ ಇದೆ, ಇನ್ಸ್ಪಿರೇಷನಲ್ ಕೋಟ್ಸು, ಇನ್ಸ್ಪಿರೇಷನಲ್ ಸ್ಟೋರೀಸು ಎಲ್ಲವನ್ನು ನಾವು ಇದರಿಂದಲೇ ತೆಗೆದುಕೊಳ್ಬಹುದು. ಅವರು ಒಂದು 10 ಪುಸ್ತಕ ಓದಿ ಬರ್ತಾರೆ, ಒಂದು 8 ಜನರ ಜೀವನ ಗಾಥೆಯನ್ನು ಹೇಳ್ತಾರೆ. ಇವ್ರಿಗೆ ಆ ರೀತಿ ನನಗಿರ್ಲಿಕ್ಕೆ ಆಗತ್ತಾ ಇಲ್ವಾ ಅನ್ನೋದು ಇವ್ರಿಗೆ ಗೊತ್ತಾಗಲ್ಲ. ಇವ್ರು ಕೇಳ್ಬಿಟ್ಟು ನಾವೇನೋ ಮೋಟಿವೇಟ್ ಆದ್ವಿ ಅಂತ ಅನ್ಕೊಂಡಿರ್ತಾರೆ. ಆ ಮೋಟಿವೇಶನಲ್ ಸ್ಪೀಚಿನ ಹೆಡ್ಡರ್ ಇರ್ತಾರಲ್ಲ, ನಾವು ಸರ್ವಜ್ಞರು ಅಂತ ಎಲ್ಲ ಕಡೆ ಮೂಗು ತೂರಿಸ್ತಾರೆ. ಆಗಿರೋದಿದೆ ಇವತ್ತು. ಅಂಥವ್ರು ಯಾರು ಕೂಡ ಇಲ್ಲಿಗೆ ಬರಬೇಡಿ ದಯವಿಟ್ಟು ಅಂತಾರೆ. ಇವರು ನಿಮಗಿಷ್ಟು ಬರಬೇಕು, ಇಷ್ಟು ಇದ್ರೆ ಈ ಗ್ರಂಥದಲ್ಲಿ ಬನ್ನಿ, ಇಲ್ಲ ಅಂದರೆ ಬರಬೇಡಿ. ನೀವು ಮಹಾಭಾರತದ ಬಗೆಗೆ ಏನೆಲ್ಲ ಭಾವನೆಗಳು, ರಿಸರ್ಚ್ ರೀತಿಯಲ್ಲಿ ಬರೆದಿರತಕ್ಕಂತಹ ಗ್ರಂಥಗಳನ್ನು ಬೇಕಷ್ಟಿದೆ. ನಾನು ಹೇಳ್ತೇನೆ, ಕೃಷ್ಣಾವತಾರ ಅಂತ ಹೇಳಿ ಒಂದಿದೆ, ಕೃಷ್ಣ ಸಮೀಕ್ಷಾ ಅಂತ ಇದೆ, ಶ್ರೀಕೃಷ್ಣ ಅಂತ ಹೇಳಿ ನಮ್ಮ ಯಾರವರು ಎಸ್ ಕೆ ಪಾಂಡುರಂಗ, ಎಸ್ ಕೆ ರಾಮಚಂದ್ರ ರಾವ್ ಅವ್ರದ್ದಿದೆ. ಎಲ್ಲವೂ ಕೂಡ ಅಪೂರ್ಣ. ಯಾಕೆ ಅಂತಂದರೆ ಅದರಲ್ಲಿ ಚಿಕಿತ್ಸಕ ದೃಷ್ಟಿ ಇಲ್ಲದೆ ಇರೋದು. ಅವರೆಲ್ಲ ವೆಸ್ಟರ್ನ್ ಎಜುಕೇಷನ್ ಇಂದ ಇನ್ಫ್ಲೂಯೆನ್ಸ್ಡ್ ಆದವರು. ಇನ್ನು ಕೆಲವರಿದ್ದಾರೆ, ಅವ್ರ ಬಗ್ಗೆ ನಾನು ಮೊದಲಿಂದ ಹೇಳ್ತಾ ಇರ್ತೇನೆ, ಪಾಪ ಅವರಿಗೆ ಪ್ರೀತಿ ಇರುತ್ತೆ, ಆದರೆ ಓದಿದ ವಿಜ್ಞಾನದ ರೀತಿಯಿಂದ ಅದನ್ನು ಸಮನ್ವಯ ಮಾಡಬೇಕು ಅಂತ ಹೊರಡ್ತಾರೆ. ಹಾಗೆ ಇನ್ನು ಕೆಲವರು ನನಗೆ ನಮ್ಮ ಮಿತಿಯಿಂದ ಆಚೆ ಇಲ್ಲ ಅದು ಮಹಾಭಾರತ. ನಾವು ಏನು ಇವತ್ತು ಜೀವನದಲ್ಲಿ ಅನುಭವಿಸ್ತಾ ಇರ್ತೇವೆ ಹಾಗೆ ಮಹಾಭಾರತ ರಾಮಾಯಣ ನಡೆದಿರಬೇಕು. ರಾಮಾಯಣ ಮಹಾಭಾರತದ ಕಾಲದಲ್ಲಿ ನಮಗೆ ಸಮಾನವಾದದ್ದು ಇಲ್ಲ ಅಂತಿಲ್ಲ, ಆದರೆ ಸೇಮ್ ಟೈಮ್ ಅಮಾನುಷವಾದ ಅಲೌಕಿಕವಾದ ಸಂಗತಿಗಳು ಮಿಕ್ಸಪ್ ಆಗಿವೆ. ಅದನ್ನು ಒಪ್ಪದೆ ಪರ್ವದಂತಹದ್ದನ್ನು ಬರೀತಾರೆ. ಏಕೆಂದರೆ ಅವ್ರಿಗೆ ಗೊತ್ತಿಲ್ವಾ ಅದು. ವೇದವ್ಯಾಸರಿಗೆ ಇಷ್ಟೆಲ್ಲ ಶಬ್ದಜಾಲ ಇರುವವರಿಗೆ
ಅದನ್ನು ಹಾಗೆ ನಿರೂಪಣೆ ಮಾಡ್ಲಿಕ್ಕೆ ಬರಲ್ವಾ? ಬರುತ್ತೆ. ಆದರೆ ಅವ್ರಿಗೆ ಅದೇನೋ ತಾವು ಬುದ್ಧಿವಂತರು ಅನ್ನುವ ಭ್ರಮೆ. ಚಪಲ ಶಬ್ದೈಕರಣ ಅನುಪಾಸಿತ ಸದ್ಗುರು ಶ್ರೀಚರಣ ಧಿಷಣೋಪಮಿತೋರಣ ವಿವಂಚಿತಾಂತಸ್ಫುರಣ ಖೇಲಾ ತರುಣಾ ಕರುಣಾ ಪಾತ್ರಂ ನ್ಯಸ್ಯಂತು ನಾಸ್ಮಿನ್ ವೃಥಾ ಸ್ವನಾಸಾಂ. ಚಪಲಾಹ, ಯಾರು ಚಪಲರಿರ್ತಾರೆ, ಶಬ್ದೈಕರಣಾಹ, ಕೇವಲ ಶಬ್ದದ ಮೇಲುನೋಟದ ಅರ್ಥವನ್ನು ಗ್ರಹಿಸಿರ್ತಾರೆ, ಅನುಪಾಸಿತ ಸದ್ಗುರು ಶ್ರೀ ಚರಣಾಹ, ಒಳ್ಳೆಯ ಗುರುಗಳನ್ನ ಯಾರು ಉಪಾಸನೆ ಮಾಡಿರುವುದಿಲ್ಲ, ಧಿಷಣ ಉಪಮಿತ ಉರಣಾಹ, ಉರಣಾಹ ಅಂದರೆ ಮೇಕೆ ಮರಿ, ಪುಟ್ಟ ಮರಿ, ಧಿಷಣೋಪಮಿತೋರಣಾಹ, ಪುಟ್ಟ ಮೇಕೆ ಮರಿಯಂತಹ ಬುದ್ಧಿಯವರು, ಪಾಪ ಕರುಣಾಪಾತ್ರಂ ಅವರು, ವಿವಂಚಿತ ಅಂತಸ್ಫುರಣಾಹ, ಒಳಗಡೆಯ ಹೊಳಹು ಇರದವರು, ಖೇಲಾತರುಣಾಹ, ಆಟ ಆಡಲೆಂದು ರಾಮಾಯಣ ಮಹಾಭಾರತಗಳಿಗೆ ಬರುವವರು, ಇವರು ಸ್ವನಾಸಾಂ ವೃಥಾ ನ್ಯಸ್ಯಂತು. ಈ ಗ್ರಂಥದಲ್ಲೇ ಬರಬೇಡಿ, ವಿಶೇಷತಃ ನನ್ನ ವ್ಯಾಖ್ಯಾನಕ್ಕಂತೂ ಮೂಗು ತೂರಿಸಲೇಬೇಡಿ. ಯಾಕೆಂದ್ರೆ ಈ ರಾಮಾಯಣ ಮಹಾಭಾರತಗಳನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು ಮೊದಲು ವಾಲ್ಮೀಕಿಗಳಿಗೆ ಶರಣಾಗಬೇಕು. ರಾಮಾಯಣವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ವೇದವ್ಯಾಸರಿಗೆ ಶರಣಾಗಬೇಕು. ಮಹಾಭಾರತವನ್ನು ಓದುವಾಗ ನಾವು ಅದಕ್ಕೆ ಶರಣಾಗಿ ಓದಬೇಕು. ನಮಗೆ ಅಟ್ಲೀಸ್ಟ್ ನೀವು ಶರಣಾಗೋದು ಬೇಡ, ಬೌದ್ಧಿಕ ಅಹಮ್ಮಿನಿಂದಲೇ ಬನ್ನಿ, ತೊಂದರೆ ಇಲ್ಲ. ಆದರೆ ನಾನಿದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನುವ ಕಾಳಜಿ ಇರುವ, ನಂಗೆ ಓದಿದ ಕೂಡಲೇ ಅರ್ಥ ಆಗತ್ತೆ ಅನ್ನುವ ಅಹಂಕಾರ ಅಟ್ಲೀಸ್ಟ್ ಇರಬಾರದು. ಇದು ಯಾವುದೂ ಇರದವರು ಬರಬೇಡಿ ಅಂತ ಹೇಳ್ತಾರೆ. ಆಚಾರ್ಯ ಗೋವಿಂದ ಕೃತೆ ಶ್ರೀಮದ್ ಭಾರತ ತಾತ್ಪರ್ಯ ನಿರ್ಣಯಸ್ಯ ನಿರ್ಣಿಕ್ತೆ ವ್ಯಾಖ್ಯಾನೆ ನಿರ್ಣಯ ಭಾವಚಂದ್ರಿಕಾಖ್ಯಾನೆ ಪ್ರಗತಂ ನವಮಾಧ್ಯಾಯ ವಿವರಣಂ ಸತಾಂ ಹೃದಯಾಭರಣಂ. ಹೀಗೆ ಆಚಾರ್ಯ ಗೋವಿಂದ ಬರೆದ ಮಹಾಭಾರತ ತಾತ್ಪರ್ಯ ನಿರ್ಣಯದ ಶುದ್ಧವಾದ ನಿರ್ಣಯ ಭಾವಚಂದ್ರಿಕೆ ಎಂಬ ವ್ಯಾಖ್ಯಾನದಲ್ಲಿ 9ನೇ ಅಧ್ಯಾಯದ ವಿವರಣ ಸಜ್ಜನರ ಎದೆಯ ಆಭರಣವಾಗಿ ಕಂಗೊಳಿಸಲಿ ಅಂತ ಹೇಳಿ 9ನೇ ಅಧ್ಯಾಯ ಆಯಿತು. ಇನ್ನು 10ನೇ ಅಧ್ಯಾಯಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ವ್ಯಾಸಂ ವೇದವ್ಯಾಸಂ ಮೇಚಕ ಭಾಸಂ ಮನೋಜ್ಞ ಮೃದುಹಾಸಂ ಸುಮನೋ ಮನೋ ವಿಲಾಸಂ ಸತತಂ ಪ್ರಣಮನ್ನು ಭೂಯಾಸಂ. ವ್ಯಾಸಂ ವೇದವ್ಯಾಸಂ, ವಿಶಿಷ್ಟವಾಗಿ ಇರುವ ವೇದವನ್ನ ಸಂಪಾದನ ಮಾಡಿದ. ಮೇಚಕ ಭಾಸಂ, ನೀಲಿ ಬಣ್ಣದ ಮೈಕಾಂತಿಯ. ಮನೋಜ್ಞ ಮೃದುಹಾಸಂ, ಮನೋಹರವಾದ ಮಿದುವಾದ ನಗುವಿರುವ. ಸುಮನೋ ಮನೋವಿಲಾಸಂ, ದೇವತೆಗಳ ಮನಸ್ಸಿನಲ್ಲಿ ಆಡುವ ವೇದವ್ಯಾಸರನ್ನು ಸತತಂ ನಿರಂತರವಾಗಿ ಪ್ರಣಮನ್ ನಮಸ್ಕರಿಸುತ್ತಲೇ ಭೂಯಾಸಂ ಇರುವಂತಾಗಲಿ. ಇದ್ದೇನು ಇರಬೇಕು ಅಂತ ನನ್ನ ಆಸೆ ಅಂತ ಅದರ ಅರ್ಥ. ಪ್ರಣಮನ್ನು ಭೂಯಾಸಂ, ನಿರಂತರ ನಮಸ್ಕರಿಸ್ತಾ ಇದ್ದು ಆನಂದವನ್ನ ನಾನು ಪಡೆದೇನು, ನನಗೆ ಆ ಬುದ್ಧಿ ಇರಲಿ ಅಂತ ಅವರು ಹೇಳ್ತಾರೆ. ವಸ್ತುತಃ 3ನೇ ಅಧ್ಯಾಯದಲ್ಲಿ ಕೂರ್ಮಾವತಾರವನ್ನ ಪ್ರಸ್ತಾವನೆ ಮಾಡಿದ್ದಾರೆ. ವೇದವ್ಯಾಸರ ಸ್ತೋತ್ರ ಮಾಡುವಾಗ ಇದನ್ನ ತೃತೀಯಾಧ್ಯಾಯದಲ್ಲಿ ಹೇಳಿದ್ದನ್ನು ಇಲ್ಲಿ ಬಿಡಿಸಿ ಹೇಳ್ತಾರೆ. ಮತ್ತೆ ಧನ್ವಂತರಿ ಮೋಹಿನಿಯ ಅವತಾರ ಕಥೆಯನ್ನು ನಿರೂಪಣೆ ಮಾಡ್ತಾರೆ. ಈ ಅಧ್ಯಾಯದ ಬಹುಪಾಲು ತಮಗೆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಬರೆಯಲು ಹೇಳಿದ ವೇದವ್ಯಾಸರ ಕಥಾ ನಿರೂಪಣೆ ಇದೆ.
ದ್ವಾಪರೇಥ ಯುಗೆ ಪ್ರಾಪ್ತೆ ತ್ವಷ್ಟಾವಿಂಶತಿಮೇ ಪುನಃ ಸ್ವಯಂಭುಶರ್ವಶಕ್ರಾದ್ಯಾಃ ದುಗ್ಧಾಬ್ಧೇ ಕ್ಷೀರಮಾಯಯುಃ. 28ನೆಯ ದ್ವಾಪರ ಯುಗ ಬಂದಿರಲು ಬ್ರಹ್ಮ, ರುದ್ರ, ಇಂದ್ರ ಮೊದಲಾದ ದೇವತೆಗಳೆಲ್ಲ ದುಗ್ಧಾಬ್ಧೇ ತೀರಂ ಆಯಯುಃ, ಕ್ಷೀರ ಸಮುದ್ರದ ದಡಕ್ಕೆ ತೆರಳಿದರು. ಅಥೇತಿ ಬಹೂನಾಂ ಯುಗಚಕ್ರಾಣಾಂ ಭ್ರಮಣಾನಂತರಂ ಇತ್ಯಾಹ. ಅಥ ಅನ್ನೋದು ಬಹಳ ಯುಗಗಳ ನಂತರ ಅಂತ ಅವತಾರ ಆಗಿದ್ದು. ಇಮಿಡಿಯೇಟ್ ಈ ದೇವರ ಅವತಾರ ಆಯಿತು ಟಕ್ಕ ಇನ್ನೊಂದು ಅವತಾರ ಆಗ್ಬಿಡಲ್ಲ. ಬಹಳ ಯುಗಚಕ್ರ ಕೆಲವೊಮ್ಮೆ ಕಳೆಯುತ್ತೆ. ಅದನ್ನು ನಿರೂಪಣೆ ಮಾಡ್ತಾರೆ. ವೈವಸ್ವತ ಮನ್ವಂತರೇ ಚತುರ್ವಿಂಶೆ ತ್ರೇತಾಯುಗೆ ರಾಮಾವತಾರ. ವೈವಸ್ವತ ಮನ್ವಂತರದ 24ನೆಯ ತ್ರೇತಾಯುಗದಲ್ಲಿ ರಾಮಾವತಾರ. ಅಥ ಅಷ್ಟಾವಿಂಶೆ ದ್ವಾಪರೇ ವ್ಯಾಸಾವತಾರ ಇತಿ. ಇನ್ನು 28ನೆಯ ದ್ವಾಪರ ಯುಗದಲ್ಲಿ ವೇದವ್ಯಾಸ ಅವತಾರ. 28ನೇ ದ್ವಾಪರ ಯುಗ ಮುಗಿಲಿಕ್ಕೆ ಕೆಲವು 100 ವರ್ಷಗಳಿದ್ದವು. 800 ವರ್ಷ ಇತ್ತೇನು. ಹಾಗೆ 800 ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಇತ್ತು ಅಂತ ಇಟ್ಕೊಳ್ಳಿ. ಅದರಿಂದಾಗಿ ಅಥ, ಇನ್ನು ಅಥ ಅಂತ ಹೇಳಿ ಇನ್ನೊಂದು ಸಂಗತಿ ಏನದು ಅಂದರೆ, ಜ್ಞಾನ ಸ್ಥಿರೀಕರಣಾಯ ಪರಮ ಮಂಗಳಂ ಛೇದಂ ಅವತರಣಮಿತಿ ಚ ಅಥ ಇತ್ಯಾಹ. ಈ ಅಧ್ಯಾಯವನ್ನು ಪಾರಾಯಣ ಮಾಡ್ತಾ ಇದ್ರೆ ಜ್ಞಾನ ಅನ್ನೋದು ಸ್ಥಿರವಾಗಿ ನಿಂತಿರುತ್ತೆ, ಗಟ್ಟಿಯಾಗಿ. ಯಾರಿಗಾದರೂ ಮರವಿನ ಸಮಸ್ಯೆ ಇದ್ದರೆ, ಯಾರಿಗಾದರೂ ಜ್ಞಾನದಲ್ಲಿ ಮುಂದೆ ಹೋಗಬೇಕು ಅಂತನ್ನುವ ಬಯಕೆ ಇದ್ದರೆ, ಮಕ್ಕಳಿಗೆ ಓದಿನಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ತಂದೆ ತಾಯಿಗಳಿಗೆ ಆಸೆ ಇದ್ದರೆ ಮಕ್ಕಳ ಕೈನಲ್ಲಿ ಇದನ್ನು ಪಾರಾಯಣ ಮಾಡಿಸ್ಬೇಕು. ಈ 10ನೇ ಅಧ್ಯಾಯ ಅಥವಾ ಮಧ್ವವಿಜಯದ 7ನೇ ಸರ್ಗವೂ ಆಗತ್ತೆ. ಅದು ಒಳ್ಳೆ ಮದ್ದು. ಅದರಿಂದಾಗಿ ಜ್ಞಾನಸ್ಥಿರೀಕರಣ ಅನ್ನೋದು ಈ ಅಧ್ಯಾಯದ ಪ್ರಯೋಜನ ಅಂತ. ಇದರ ಏನಿದೆ, ಧಾನ್ವಂತರಂ ದ್ವಾದಶಮಂ, ಭಾಗವತದಲ್ಲಿ ಧನ್ವಂತರಿದು 12ನೆಯ ಅವತಾರ, 13ನೆಯ ಅವತಾರ ಮೋಹಿನಿ, 13ನೆಯದ್ದು ಅಂದರೆ 13ನೇ ಕ್ರಮ, 13ನೆಯದ್ದು ಅಂತ ಕ್ರಮ ಸಂಖ್ಯೆ. ಅಲ್ಲಿ ಇದಲ್ಲ, ಇದಾದ್ಮೇಲೆ ಅಂತಲ್ಲ. ಅವತಾರೇ ಷೋಡಶಮೇ, 16ನೆಯ ಇದರಲ್ಲಿ ಹೀಗಾಗಿದ್ದು. ಇನ್ನು ಏಕೋನವಿಂಶೆ ವಿಂಶತಿಮೇ, ಏಕೋನವಿಂಶೆ ಅಂತ ಹೇಳಿದಾಗ 19 ಮತ್ತು 20 ಅದು ರಾಮ ಹಾಗೂ ಕೃಷ್ಣ ಅವತಾರ ಅಂತ ಹೀಗಿದೆ. ಅದಕ್ಕೆ ಹೇಳಿದ್ರು ಅಷ್ಟಾವಿಂಶತಿಮೇ ಪುನಃ ಯುಗೆ ಅಂತ. ಅದಕ್ಕೆ ಅಷ್ಟಾವಿಂಶೆ ಅನ್ನೋದು ನೀವು ಕ್ರಮಸಂಖ್ಯೆ ಅಂತ ಅಂದುಕೊಳ್ಬೇಡಿ. ಅಷ್ಟಾವಿಂಶತಿ ಮೇ 28ನೆಯ ಯುಗದಲ್ಲಿ ಅಂದ್ರು, ಇಲ್ಲ ಅಷ್ಟಾವಿಂಶ ಸಾಕಿತ್ತು. ಯಾಕೆಂದ್ರೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರದ್ದು ಒಂದು ನಿರ್ಣಯ ಇದೆ. ತೃತೀಯೇ ಸಪ್ತಮೇ ಚೈವ ಷೋಡಶೆ ಪಂಚವಿಂಶಕೆ ಅಷ್ಟಾವಿಂಶೆ ಯುಗೆ ಕೃಷ್ಣ ಸತ್ಯವತ್ಯಾಂ ಅಜಾಯತ ಅಂತ. ವೇದವ್ಯಾಸ ಅನ್ನೋದೊಂದು ಪದವಿ. ಆ ಪದವಿಯಲ್ಲಿ ಬೇರೆ ಋಷಿಗಳು ಬರ್ತಾರೆ, ವೇದವನ್ನು ಎಡಿಟ್ ಮಾಡ್ತಾರೆ. ಆದರೆ ವೇದವ್ಯಾಸನಾಗಿ ಸಾಕ್ಷಾತ್ ನಾರಾಯಣ ಬರೋದು ಇಷ್ಟು ನಮ್ಮ ಈ ತನಕದ ಕ್ರಮದಲ್ಲಿ ಇಷ್ಟು. ಒಂದು ತೃತೀಯೆ 3, 7, 16, ಪಂಚವಿಂಶಕ್ಕೆ 25, ಅಷ್ಟಾವಿಂಶ 28.
ಇಷ್ಟು ಯುಗಗಳಲ್ಲಿ ಸಾಕ್ಷಾತ್ ನಾರಾಯಣ ವೇದವ್ಯಾಸ ಪದವಿಗೆ ಬರ್ತಾನೆ. ಹೀಗಿದೆ. ಆದ್ದರಿಂದ ನೋಡಿ, ರಾಮಾವತಾರಕ್ಕಿಂತ ಮುಂಚೆ ಒಂದು ವೇದವ್ಯಾಸ ಅವತಾರವನ್ನ ಭಾಗವತ ಹೇಳಿತು. ಅದು ಯಾವಾಗ ಅಂತ ಹೇಳಿದ್ರೆ 16ರಲ್ಲಿ. ರಾಮಾವತಾರಕ್ಕಿಂತ ಮುಂಚೆ ಅಂದ್ರು. ರಾಮಾವತಾರಕ್ಕಿಂತ ಮುಂಚೆ ಅಂದ್ರೆ 16 ಆಗಬೇಕು. 16 ಅಂತ ಆದಾಗ ರಾಮಾವತಾರ ಪೂರ್ವಂ ಅಪಿ ವೇದವ್ಯಾಸಾವತಾರ ಅಂತ ಮಧ್ವಾಚಾರ್ಯರ ಸ್ಪಷ್ಟವಾದ ಮಾತಿದೆ ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ. ರಾಮಾವತಾರಕ್ಕಿಂತ ಮೊದಲು ಅಂತಂದ್ರೆ 16, ಆಮೇಲೆ ಪಂಚವಿಂಶಕ್ಕೆ 25 ಅಂದ್ರೆ 24ನೇ ಇದು ಯುಗದಲ್ಲಿ ರಾಮನ ಅವತಾರ ಆಗಿದೆ. ಹೀಗೆ ಅರ್ಥ ಮಾಡ್ಬೇಕಿದಕ್ಕೆ, ಬೇರೆ ಅರ್ಥ ಮಾಡಲಿಕ್ಕೆ ಬರಲ್ಲ. ಅಷ್ಟಾವಿಂಶ ಅಂತಂದ್ರೆ ಈಗ. ಮತ್ತೆ ಬೇರೆ ಬೇರೆ ಪುರಾಣಗಳಲ್ಲಿ ರಾಮ 24ನೆಯ ದ್ವಾಪರ ಇದು ತ್ರೇತಾಯುಗದಲ್ಲಿ ಬಂದದ್ದು ಅಂತ ಉಂಟು. 28 ಇದು ಅಂತ ಅನ್ನೋದು ಸ್ಪಷ್ಟ. ಇಷ್ಟು ಸ್ಫುಟವಾಗಿ ತೋರುತ್ತೆ. ಬೇರೆ ಎಲ್ಲರೂ ಇದಕ್ಕನುಗುಣವಾಗಿಯೇ ಹೇಳಿರೋದು. ಯಾರು ಬೇಕಾರಾಗಿರಲಿ. ಸುಮ್ಮನೆ ಕೆಲವರು ದೊಡ್ಡವರ ಹೆಸರು ಹೇಳಿ ನೋಡಿ ಯಾದವಾರ್ಯರು ಹೀಗೆ ಹೇಳಿಬಿಟ್ಟಿದ್ದಾರೆ, ಇದೇ ತ್ರೇತಾಯುಗದಲ್ಲಿ ರಾಮ ಅಂದರೆ 28ನೆಯ ತ್ರೇತಾಯುಗದಲ್ಲಿ ರಾಮ, 28ನೆಯ ದ್ವಾಪರದಲ್ಲಿ ಕೃಷ್ಣ ಅಂತ. ಅದೇನಿಲ್ಲ, ಇಲ್ಲಿ ಯಾದವಾರ್ಯರು ಹಾಗೆ ಹೇಳಲಿಲ್ಲ ಅಂತ ಹಲವರು ಹೇಳ್ತಾ ಇದ್ದಾರೆ. ನೋಡೋಣ, ಯಾದವಾರ್ಯರ ಗ್ರಂಥನ ಇನ್ನೂ ನೋಡಿಲ್ಲ. ಆದರೆ 24ನೆಯ ಎಲ್ಲ ಪುರಾಣಗಳಲ್ಲಿ ಹೀಗೆ ಇರೋದು. 24ನೆಯ ದ್ವಾಪರ ಯುಗದಲ್ಲಿ, 24ನೆಯ ತ್ರೇತಾಯುಗದಲ್ಲಿ ರಾಮ, 28ನೆಯ ದ್ವಾಪರ ಯುಗದಲ್ಲಿ ಕೃಷ್ಣ. ಅವರಿಬ್ಬರ ನಡುವೆ ಬಹಳ ಯುಗಗಳ ಯುಗಚಕ್ರದ ವ್ಯತ್ಯಾಸ ಇದೆ. ಈ ರೀತಿ ಅಷ್ಟಾವಿಂಶತಿಮೆ 28ನೆಯ ದ್ವಾಪರ ಯುಗ ಬಂದಿರಲು ದೇವತೆಗಳೆಲ್ಲ ದೇವರ ಬಳಿ ಹೋದರು. ಅಲ್ಲಿ ಏನಾಯಿತು ಇತ್ಯಾದಿಗಳನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.